ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಹಳೆ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಚೆನ್ನಾಗಿ ಓಡ್ತಾ ಇದೆ ವೀಡಿಯೋಸು. ಬಟ್ ಅದರಲ್ಲಿ ಹೇಳಿದ್ದೀನಿ ನಾನು, ಇದು 4-5 ಮಂತ್ಸ್ ಬ್ಯಾಕ್ ವೀಡಿಯೋಸ್ ಅಂತ. ಬಟ್ ಕಂಪ್ಲೀಟ್ ವೀಡಿಯೋ ಯಾರೂ ನೋಡಿಲ್ಲ ಅನಿಸುತ್ತೆ. ರೀಸೆಂಟಾಗಿ ಹೋಗಿದ್ದ ಅಂತ ಕೇಳ್ತಾ ಇದ್ರಿ. ಬಟ್ ಅದೇ ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ನಾನು ವೀಡಿಯೋಸ್ ಏನೂ ಮಾಡಲಿಲ್ಲ. ಅವಾಗ ಮಾಡಿದೆ, ಬಟ್ ಹೆಲ್ತ್ ಇಶ್ಯೂ ಆದ ತಕ್ಷಣ ಸ್ಟಾಪ್ ಮಾಡಿದ್ದೆ. ಸೊ ಹಳೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆ್ಯಂಡ್ ಇವಾಗ ಮತ್ತೆ ಹೊಸ್ದಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸಹ ಒಂದು 6 ಮಂತ್ಸ್ ಬ್ಯಾಕ್ ವೀಡಿಯೋ ಅಂತಲೇ ಅಂದ್ಕೊಳ್ಳಿ. ಆಗಿದ್ದೆ ಒಂದು 6 ಯಾರದು ಪೈಲ್ವಾನ್ ನಿಂತಿರೋದು? ಏನು ಬಂಗಾರ ಅದು? ಸ್ಟಾಪ್. ಎಲ್ಲಿ ತಗೊಂಡೋಗೋದನ್ನ? ಥ್ಯಾಂಕ್ ಯು ಪಾಪ. ಎಲ್ಲಿ ಕುಡಿ ಬಾ. ಚಿನ್ನಮ್ಮ ನೆನಿತೀಯಾ ನೀರು? ಏ ನಿಂದು ಕೈ ಕಟ್ಕೊಂಡು ನೋಡೋದು. ಕಾಲು ನೆನೆತಿದೆ. ಕ್ಯಾಪ್ ಅಂತೆ ಹಿಡ್ಕೊಂಬಂದು ಅವನು ಬಿದ್ದವನು. ಅಣ್ಣ ಬಂದ. ಏ ಆ ಕಡೆ ಆಡೋಗು. ಕೈ ಇಡಬಾರ್ದಂಗೆ. ಜಸ್ಟ್ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅವತ್ತು ಆ್ಯಕ್ಚುಲಿ ತೋಟಕ್ಕೆ ಹೋಗ್ತಾಯಿದ್ವಿ. ತೋಟದಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ. ಬಟ್ ತುಂಬ ಬೇಸಿಗೆ ಇತ್ತಲ್ಲ, ಈಗ ಒಂದು 6-7 ತಿಂಗಳು ಮುಂಚೆ. ಆವಾಗ ನಮ್ಮ ಬೋರೆಲ್ಲ ನಿಂತುಬಿಟ್ಟಿತ್ತು. ಸೊ ಹಂಗಾಗಿ ಆಮೇಲೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಹೊಲದಲ್ಲಿ. ಹಂಗಾಗಿ ನಮ್ಮ ಮನೆಯವ್ರು ಏನಂದರು, ಯಾವುದೋ ಇನ್ಸ್ಟಾಗ್ರಾಮಲ್ಲಿ ದೇವ್ರು ನೋಡಿದ್ದೀನಿ, ಅಲ್ಲಿಗೆ ಹೋಗೋಣ ಸರಿ ಹೋಗುತ್ತೆ ಅಂದರು. ಬಟ್ಟೆ ಸೇರಿ ಮೇಂಟೆನೆನ್ಸ್ ಆಗುತ್ತೆ, ಪ್ಲಸರ್ ಜಾಸ್ತಿ ಇಲ್ಲ ಅಂತ ಅಂದ್ಕೊಂಡು ಅದು ಸೇರಿ ಹತ್ತದು ಟೀಸ್ ಹೆಂಗಾಗಿತ್ತಲ್ಲ. ಈಗ ಅದನ್ನು ಬಿಟ್ಟು ಕುತ್ಕೊಳೋದೇನು ಅಂತ ಬಂಗಾರ ಹಂಗೆ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಬೇಕು. ನಾನು ಹಾಕತ್ತೀನಿ ನನ್ನ ಚಪ್ಪಲ್. 1 2 3 4 ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ಇಲ್ಲಿ 3 ಐದಲ್ಲ, ಒಂದು ನಮ್ದು ಅದು. 1 2 3 4 ಯಾರಿಗೆ ಫೋನ್ ಅದಂತಿದ್ದ ಅವ್ರದ್ದೇಪ್ಪ ಯಾರೂ ಹಾಕಿಲ್ಲ. 15 ದಿನ ನೋಡಿಲ್ಲ, ಏನೋ ಆಯಿಲ್ ಬೇಕಾಗಿಲ್ಲ. ಹೇಳಮ್ಮ. 1 2 3 4 1 2 3 4 2 4 ಹಾಂ ಹೇಳು. 1 2 3 4 ಹೇಳಮ್ಮ, ಬಿಡ್ತೀನಿ ಮತ್ತೆ. ಉಲ್ಟಾ ಹೇಳೋದು. 2 4 3 6 2 love you love you love you love you love you ಅಷ್ಟೇ. ನಿದ್ದೆ ಬರ್ತಾ ಇದೆಯಾ? ಪಾಪ ನನ್ನ ಮಗಂಗೆ ನಿದ್ದೆ ಬಂದುಬಿಟ್ಟಿತ್ತು ಸಖತ್ತು. ಮಲ್ಕೊಂಡೇ ಬಿಟ್ಟ ಹಾಗೇನೆ. ಹೊಲದಲ್ಲೆಲ್ಲ ತುಂಬ ಆಟ ಆಡಿದ್ನಲ್ಲ, ಹಾಗಾಗಿ ಫೈನಲಿ ದೇವಸ್ಥಾನಕ್ಕೆ ಹೋಗೋಣ ನೆಕ್ಸ್ಟು ಅಂತ ಹೊರಡಿಸಿದ್ರು. ನೆಕ್ಸ್ಟ್ ಡೇ ಹೋಗ್ತೀವಿ. ಕಂಟಿನ್ಯೂ ನೋಡಿ ವಿಡಿಯೋ. ಶಾಲೆ ದಾಖಲಾತಿಗೆ 1/20/63 ಐತಿ. 1/20 ತಿಂಗಳು ಯಾವ್ದೈತೆ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಅಲ್ಲ 21 ಜನವರಿ 20 ನಮ್ಮ ಅಪ್ಪ ಬರ್ದಿಟ್ಟದ್ದು. ನಿಮ್ಮಪ್ಪ ಏನೇನೋ ಬರ್ದಿಡುತ್ತೆ ನಮ್ಮ ತಾತ. ನಂದು ಏನೇನೋ ಬರ್ದಿತ್ತಪ್ಪ.
ನಿಂದೆಲ್ಲ ಕರೆಕ್ಟಾಗಿ ನಿಂದೆ ಹಿಂಗೆ ಅಪ್ಪಾಜರ್ ಇದು ಮಾಡಿರೋದು ನಮ್ಮ ತಾತ ಬರೆಯೋದು. ಗೈಸ್ ಇದು ನನ್ನ ಫೇವ್ರೇಟ್ ಕಟ್ಟೆ. ಇದ್ರ ಮೇಲೆ ಕುತ್ಕೊಂಡು ಟೀ ಕುಡಿಯೋದು ಒಂಥರ ಇಷ್ಟ, ಅಥವಾ ಕೂರೋದು ಇಷ್ಟ. ಇಲ್ಲಿ ಈ ಸ್ಪೇಸ್ ಏನಿದೆ ಇಲ್ಲಿ ದನ ಕರುಗಳು ಕಟ್ಟಾಗ್ತಾಯಿದ್ವಿ, ಬಟ್ ಇವಾಗ ದನ ಕರು ಹಸು ಏನೂ ಇಲ್ಲ. ಸೊ ಹಂಗಾಗಿ ಅದು ಇದು ಇಟ್ಟಿದ್ವಿ. ಅಲ್ಲಿಂದ ಬರ್ತಾನೆ ಮಕ್ಕಳು ನನ್ನ ಮಗ ಯಾಕೋ ನಿದ್ದೆಲೇ ಇದ್ದ. ಹಂಗೆ ಮಲಗಿರೋನೆ ಕರ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಹಿಂಗೆ ದಾರಿ ಉದ್ದಕ್ಕೂ ಏನಾದರೂ ಒಂದು ಆಡ್ಕೊಳ್ತಾ ಹೋಗ್ತಾರೆ. ನಾವು ಹಿಂದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ 3 ಜನನೂ ಕಟಿಂಗ್ ಮಾಡಿಸ್ಕೊಂಡ್ರು. ಇಲ್ಲೇ ನಮ್ಮೂರಲ್ಲಿ ಕ್ಲೋಸ್ ಆಗಿತ್ತು, ಸೊ ಪಕ್ಕದೂರಲ್ಲಿ ಚಿಕ್ಕ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಿಸ್ಕೊಂಡು 3 ಜನನೂ ಕಟಿಂಗ್ ಮಾಡಿಸ್ಕೊಂಡು ರೆಡಿ ಆದರು. ಎಲ್ಲಿ ಹೋಗೋಣ ಚಿನ್ನಮ್ಮ ನೋಡು ಮುದ್ದು ನಿದ್ದೆ. ಈಗ ಆಕ್ಟಿವ್ ಅದ. ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಮ್ಮ ಅಣ್ಣ ಬಂದು ಟಿ ವಿ ನೋಡ್ತಿದ್ದಾರೆ. ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ ಸ್ವಲ್ಪ. ಬರ್ತದವ ನಂಬರ್ ಬರ್ತದವ ಹೇಳು. ಏನು ಮಾಡಿದ್ರು? ಸುಮ್ಮನೆ ಕುತ್ಕೊಮ್ಮ. ಕಾರಿಗೆ ಏನು ಮಾಡಿದ್ರ? 2 3 4 5 1 2 3 4 ಹೇಳು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಹೇಳಮ್ಮ. ಅಂಕಲ್ ಬರ್ತೀನಿ ಹೇಳಲ್ಲ. ಹೇಳಿದ್ನಲ್ಲ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ದೇವಸ್ಥಾನ ನೋಡಿಬಿಟ್ಟಿದೆ, ಅಲ್ಲಿಗೆ ಹೋಗಬೇಕು ಅಂತ ತುಂಬ ಇದು ಮಾಡ್ತಾ ಅಂತ. ಸಂಡೇ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಾವು ಹೊಲಕ್ಕೆ ಹೋಗಿದ್ದು. ಟಿ ಸಿ ಪ್ರಾಬ್ಲಮ್ಮು, ಮೋಟ್ರ್ ಪ್ರಾಬ್ಲಮ್, ಅದು ಇದು ಅಂತ ಬರೀ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾಯಿತ್ತು ತೋಟದ್ದು. ಸೊ ಒಂದು ಸರಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಅಂದರೆ ನಮಗೇನು ಐಡಿಯಾ ಇರಲಿಲ್ಲ. ನನ್ನ ಹಸ್ಬೆಂಡು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಹೋಗೋಣ ಅಂತಂದರು. ಆನ್ ದ ವೇ ಜಾತ್ರೆ ಇತ್ತು ಇಲ್ಲಿ. ಅದೆಷ್ಟೋ ವರ್ಷಗಳಿಗೊಮ್ಮೆ ನಡೆಯುವಂಥ ಜಾತ್ರೆ ಅಂತೆ. ತುಂಬ ಊರುಗಳು ಸೇರಿಬಿಟ್ಟು ಮಾಡ್ತಾರೆ. ಇದು ಅದೇ 6 ಮಂತ್ಸ್ ಬ್ಯಾಕ್ ಏನೋ ಆಯಿತು, 5-6 ಮಂತ್ಸ್ ಬ್ಯಾಕು. ಎಷ್ಟು ಟ್ರಾಫಿಕ್ಕು, ಎಷ್ಟು ರಶ್ ಇತ್ತು ಅಂತಂದರೆ ಅಷ್ಟು ರಶ್ ಇತ್ತು. ಅಷ್ಟು ಜನ ಅಂದರೆ ಜನ ಇದ್ದರು. ಸೊ ಹಂಗೆ ಹೋಗೋಣ ಅಂತ ಹೋದರೆ ಎಷ್ಟು ಟ್ರಾಫಿಕ್ ತಗಡಾಡ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ಆ್ಯಂಡ್ ಅಲ್ಲಿ ಏನೇನೋ ಹಾಕಿದ್ರು, ನಂಗೆ ಅದು ಏನಂತ ಗೊತ್ತಿಲ್ಲ. ಸರ್ಕಸ್ಸ ಅಲ್ಲ, ಅದು ಏನಂತಾರಪ್ಪ, ಲೈಕ್ ಅದೇ ಇದು ವೀಲ್ ಹೇಳ್ತಾರಲ್ಲ, ಇಂಥ ವೀಲ್ ನಂಗೆ ಗೊತ್ತಾಗ್ತಾ ಇಲ್ಲ ಅದು. ಅಲ್ಲಿ ಏನದು? ಇವಾಗ ಗೊತ್ತಾಯ್ತು ಗೈಸ್, ಅದು ಏನು ಅಂದರೆ ಜಾಯಿಂಟ್ ವೀಲ್ ಅಂತ. ಅದನ್ನೆಲ್ಲ ನೋಡ್ಬಿಟ್ಟು ಲೈಟಿಂಗ್ಸ್ ನೋಡ್ಬಿಟ್ಟು ನನ್ನ ಮಗ ಅಬ್ಬಬ್ಬ ಅಲ್ಲಿ ಅಂತಿದ್ದ. ಆ್ಯಂಡ್ ಡ್ಯುಯಲ್ ಕ್ಯಾಮ್ರಾದಲ್ಲಿ ಒಂದು ಸರಿ ವೀಡಿಯೋ ಮಾಡೋಣ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ಡ್ಯುಯಲ್ ಕ್ಯಾಮ್ರಾದಲ್ಲಿ ಮಾಡಿದೆ. ಲೈಕ್ ಬ್ಯಾಕ್ಗ್ರೌಂಡು ಕಾಣುತ್ತೆ, ನಾವು ಕಾಣಿಸ್ತೀವಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅವ್ನು ತುಂಬ ಲೈಟಿಂಗ್ಸ್ ಎಲ್ಲ ಇತ್ತು, ಚಿಕ್ಕ ಮಕ್ಕಳೆಲ್ಲ ಆಡ್ತಿದ್ವು. ಬಟ್ ನನ್ನ ಮಗನಿಗೆ ಇನ್ನೂ ತುಂಬ ಚಿಕ್ಕವನಲ್ಲ, ಸೊ ಹಂಗಾಗಿ ಎಲ್ಲೂ ಆಟ ಆಡಿಸ್ಲಿಲ್ಲ. ಜಸ್ಟ್ ಹಂಗೆ ಸ್ವಲ್ಪ ಸುತ್ತಾಡ್ಕೊಂಡು ತೋರಿಸಿದ್ವಿ. ಅವ್ನು ನೋಡ್ತಾ ಇದ್ದ ಅಷ್ಟು ಹೈಟ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಲ್ಲ ನೋಡ್ತಾ ಇದ್ದ ಅಷ್ಟೊಂದು ಲೈಟಿಂಗ್ಸು ಅದೆಲ್ಲ. ಇದು ಟ್ರೈನೆಲ್ಲ ಇತ್ತು, ಅಂದರೆ ಟ್ರ್ಯಾಕ್ ಥರ, ಅದರಲ್ಲಿ ಗಾಡಿ ಅದೆಲ್ಲ ಚೆನ್ನಾಗಿತ್ತು. ಸ್ವಲ್ಪ ದೊಡ್ಡವನಾಗಿದ್ದರೆ ಆಟ ಆಡಿಸ್ಬೋದಿತ್ತೇನೋ, ಬಟ್ ಚಿಕ್ಕವನು ಮೊದಲೇ ತರಲೆ ಯಾಕೆ ಬೇಕು ಅಂತ ಸುಮ್ಮನೆ ಆದ್ವಿ. ನನ್ನ ಮಗನಿಗೆ ಅದೆಲ್ಲ ತುಂಬ ಇಷ್ಟ ಆಯಿತು. ಅಲ್ಲಿ ಅಂತ ಅನ್ನೋದು ಅದೆಲ್ಲ ಮಾಡ್ತಾಯಿದ್ದ. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರಲ್ಲ, ಹಂಗಿಂತ ಸ್ವಲ್ಪ ದೊಡ್ಡವರೆಲ್ಲ ಈ ಥರ ಕಾರ್ಗಳಲ್ಲಿ ತಿರ್ಗೋದು ನೋಡ್ರಿ. ಆಟ ಆಡ್ತೀಯ ಅಂದರೆ ಹ್ಞೂ ಅಂತಾನೆ. ಪಾಪ ಅವನಿಗೆಲ್ಲ ಇಷ್ಟ ಆಗಿದೆ, ಬಟ್ ಅದೇ ಹೇಳಿದ್ನಲ್ಲ ಚಿಕ್ಕವನು ಅಂತ ಸುಮ್ಮನೆ ಆದ್ವಿ. ಇದಕ್ಕೇನು ಅಂತಾರಪ್ಪ, ಡ್ಯಾನ್ಸಿಂಗ್ ಏನೋ ಅಂತ ಅಂದ್ಬಿಟ್ಟು ಅದನ್ನು ಭಾಳ ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಅದರಲ್ಲಿ ಆಡಿದ್ರೆ ಫುಲ್ ಮೈಕೈ ನೋವಾಗುತ್ತೆ. ಯಪ್ಪ, ಅವನ್ನೆಲ್ಲ ಸುಮ್ಮನೆ ನೋಡಿಕೊಂಡು
ಆಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಬೇರೆ ಹೋಗಬೇಕಿತ್ತು, ಸ್ವಲ್ಪ ದೂರನೇ ಇತ್ತು, ಹತ್ತತ್ರ ಮಂಡ್ಯ ಹತ್ರ. ಸೊ ಹೊರಟ್ವಿ. ಇದೇ ನೋಡಿ ಒಂಥರ ಬುಲ್ಡೋಜರ್ ಥರ ಇದೆ. ಇದು ಏನೋ ಗೊತ್ತಿಲ್ಲ, ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಬಟ್ ಇದರಲ್ಲಂತೂ ಅಷ್ಟೇ ಸಾಕಾಗಲ್ಲ. ಅಲ್ಲೂ ಬಣ್ಣ ಹೆಂಗೆ ಹೋಗ್ತಾನೆ ನೋಡ್ರಿ, ಅಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಹಾಗಾಗಿ ಬಟ್ ಸಖತ್ ಟಯರ್ಡಾಗಿ ಹೋಗ್ಬಿಡ್ತೀವಿ. ಆಳ್ಬಾರ್ದು. ನಿದ್ದೆ ಬಂದಿತ್ತೋ ಏನೋ, ಹಶ್ವಾಗಿತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಯಾಕೋ. ಅಷ್ಟು ನೈಟಲ್ಲೂ ಅಷ್ಟು ಜನ ಇದ್ದರು. ಸೊ ದೇವಸ್ಥಾನದೊಳಗೆ ಹೋಗಲಿಲ್ಲ, ಜಸ್ಟ್ ಹೊರಗಷ್ಟೇ ಅದೆಲ್ಲ ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇಡೀ ಊರು ತುಂಬ, ತಾಳಿಕಟ್ಟೆ ಅಂತ ಊರ ಹೆಸರು, ನಮ್ಮೂರು ಹತ್ರನೇ. ತುಂಬ ಗ್ರ್ಯಾಂಡಾಗಿ ನಡೀತು. ಬಂದ್ವಿ ನೈಟು. 6.5 hours later. ನೋಡಿಲಿ ಮಗನೇ ಬಾಯ್, ನಿನ್ನ ಫೋನ್ ಚಾರ್ಜರಲ್ಲಿ. ನಿನ್ನ ಫೋನ್ ಚಾರ್ಜರ್ ಕೂಡ ಇಟ್ಕೊಳ್ಳೋಣ ಬೇಗ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ಬಿಟ್ಟು ರೆಡಿಯಾಗಿ ಎಲ್ರೂ ಹೊರಟ್ವಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ನೋಡ್ತಾ ಇರಿ, ಹೇಳ್ತೀನಿ ನೆಕ್ಸ್ಟು. ಸಕ್ಕ ಸೆಕೆ ಆಗ್ತಾಯಿತ್ತು ಬೆಳಗ್ಗೆನೇ. ಹಲೋ ಮಾಡು, ಹಾಯ್ ಮಾಡು. ಹಾಯ್. ಟಾಟಾ ಅಲ್ಲ, ಹಾಯ್. ನಾನು ಹಾಯ್ ಹೇಳ್ತಿದ್ದೇನೆ, ಬಟ್ ಮ್ಯೂಟಲ್ಲಿ ಹೇಳ್ತಿದ್ದಾನೆ, ಯಾಕೋ ಗೊತ್ತಿಲ್ಲ. ಸೊ ಆ ವಾಲ್ಯೂಮ್ ಮ್ಯೂಟಲ್ಲಿ ಇಟ್ಕೊಂಡು ಹಾಯ್ ಹಾಯ್ ಅಂತವನೇ. ಅಲ್ಲಿಂದ ನಾವು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ, ಎಷ್ಟು ಸರಿ ಹೇಳ್ತೀಯಮ್ಮ ಅಂತೀರೇನಲ್ವಾ. ನೋಡಿ ಗಾಯ್ಸ್, ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಏನೇನೆಲ್ಲ ಆಯಿತು ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಹೋಗಿದ್ದಕ್ಕೆ ಅಂತ ಗೊತ್ತಾಗುತ್ತೆ. ವಿಡಿಯೋ ಲೆಂತ್ ಆದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಏನೋ ಅಂದ್ಕೊಳ್ಬೇಡಿ. ಬಿಕಾಸ್ ತುಂಬ ಲೆಂತಿ ವಿಡಿಯೋ ಆದರೆ ನೋಡೋಕ್ಕೆ ನಿಮಗೂ ಇಂಟ್ರೆಸ್ಟ್ ಅನಿಸಲ್ಲ. ಹೇಳಿನ ಸರಿ, ಇದು ಹೈವೇ ಅಂತಿಲ್ಲ, ಇದು ಹೈವೇ ಅಂತೆ. ಎಲ್ಲಿ ಬಂದ್ಯಪ್ಪ? ಇಲ್ಲಿ ಹೋಗೋದು ಹೋಗ್ತಿದ್ದು ಅವನು ಇರಿಸ್ಕೊಂಡು ಹೋದ. ನೋಡಿ ಗೈಸ್, ಅಲ್ಲಿ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿದೆ ರೋಡು. ಅಲ್ಲಿ ತನಕ ಬಂದ್ಬಿಟ್ಟು ಒಬ್ಬರು ಹಂಗೆ ತಿರ್ಸ್ಕೊಂಡು ಹೋದ್ರು. ಅಟ್ಲೀಸ್ಟು ಈ ಥರ ಇನ್ಸಿಡೆಂಟ್ ಆಗಿತ್ತು ಆ ಟೈಮಲ್ಲಿ. ಮ್ಯಾಪ್ ನೋಡ್ಕೊಂಡು ಬಂದು ಅರ್ಧ ಕನ್ಸ್ಟ್ರಕ್ಷನ್ ಆಗಿರೋ ಫ್ಲೈಓವರ್ ಮೇಲೆ ಬಂದುಬಿಟ್ಟು ಗೊತ್ತಿಲ್ಲದೇ ಕಾರಲ್ಲಿ ಸ್ಪೀಡಲ್ಲಿ ಇದ್ದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಂದುಬಿಟ್ಟು ಒಂದು ಫ್ಯಾಮಿಲಿನೇ ಇದಾಗಿತ್ತು. ತಮಿಳ್ನಾಡಲ್ಲೋ ಕೇರಳಲ್ಲೋ ಇಲ್ಲೋ ಅನಿಸುತ್ತೆ, ಹೋಗ್ಲಿ ಬಿಡಿ. ಬಟ್ ಸೇಫಾಗಿ ಡ್ರೈವ್ ಮಾಡಿ ಸೇಫಾಗಿರಿ. ಆಯ್ತಾ? ಇಲ್ಲಿ ತೋರ್ಸ ಉಪ ಮಾಡಿ. ಅಯ್ಯೋ ಪಾಪ, ನಮ್ಮ ಪಾಪುಗೆ ಕೈ ಗಾಯ ಆಯ್ತಾ? ನೋಡಿ ಫ್ಯಾನ ಅದು ಅವಾಗಲೇ ಪಿಜ್ಜನ್ ಹೋಯ್ತು ನೋಡ್ದ? ಮಲ್ಕೊಂಡಿದ್ದೆ ಪಿಜ್ಜನ್. ಎಲ್ಲಿ ಪಿಜ್ಜನ? ಅಲ್ಲಿ ಹೊರಗ ನಾವು ಟಿಫನ್ ಮಾಡಿದ್ದು ವಿನಾಯಕ ಹೋಟ್ಲ್ ಅಂತೇಳಿ, ನಂಗೆ ತುಂಬ ಇಷ್ಟ ಅಲ್ಲಿ ಟಿಫನ್. ಸ್ಟಾಪ್ ಮಾಡು, ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಮ್ಮ? ಸ್ಟಾಪ್, ನಾನು ಮಾಡ್ತೀನಿ ಸ್ಟಾಪ್. ಇದು ಸಿನಿಮಾ ಏನಿದು? ಹೇಳು ಬೇಗ, ಹೇಳಪ್ಪಲ್ಲ. ಅಣ್ಣನ ಕೇಳು, ವಾಟರ್ ಬಾಟಲ್ ಹೇಳು ಬೇಗ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಿದ್ದೆ ಬರ್ತಿದೆ. ಗುಡ್ ನೈಟ್ ಮಾಡು ಬಗರ. ಗುಡ್ ನೈಟ್, ಗುಡ್ ನೈಟ್. ಹಾಗೆ ಆಲ್ರೆಡಿ ಫ್ಲಾಟ್ ಬಾಯ್
ಬಿಟ್ಬಿಡು. ರೋಡಲ್ಲಿ ಓಡ್ತಿದೆ, ಎತ್ಕೊಂಡ್ಬರ್ತೀಯ? ಇಷ್ಟು ಕ್ಯೂಟ್ ನಾಯಿ ಮರಿಗಳು ರೋಡಲ್ಲಿ ಹೋಗ್ತಿದ್ವು. ಒಂದು 5-6 ಇದ್ವು ಅನ್ಸುತ್ತೆ. ಎಷ್ಟೊಂದಿದ್ವು. ತೊಗೊಬರ್ತೀಯ ಅಂತಂದೆ, ಇಲ್ಲ ಅಂದರು. ಕಟಿಂಗ್ ಆಗಿದೆ ಮಂಜು? ಕಟಿಂಗ್ ಇಷ್ಟ ಆಗಿಲ್ವಾ? ತುಂಬ ಹಳೆ ವಿಡಿಯೋಗಳೆಲ್ಲ ಗೈಸ್ ಸ್ಟೋರೇಜ್ ಜಲ್ಲಿದ್ವು. ಸುಮ್ಮನೆ ಎಲ್ಲ ವಾಯ್ಸೇ ಒಂದು ಟೈಮ್ ಬರುತ್ತೆ, ವಿಡಿಯೋನೇ ಒಂದು ಟೈಮ್ ಬರುತ್ತೆ, ಲಿಪ್ಸಿಂಕೇ ಆಗಿಲ್ಲ. ಹೇಳು. ಹೆಂಗ್ ಮಾಡ್ತೀನಿ? ಬಾಯ್ ಹಾಯ್. ಪಪ್ಪ ನಿದ್ದೆ ಬರ್ತೈತೆ. ಪಪ್ಪಂಗೆ ನಿದ್ದೆ ಬರ್ತದೆ ಅಂತ. ಕೋತಿ ಪಪ್ಪ. ಆಯ್ತು. ಮುದ್ದಪ್ಪ ಪಪ್ಪಿ ಕೊಡ್ತೀಯಾ ನಂಗೆ? ಇಲ್ಲಿ ನೋಡಪ್ಪ, ಇಲ್ಲಿ ಪಪ್ಪಿ ಕೊಡ್ತೀರಾ? ಜಾಣ ಅಂತಾನೆ. ಗದ್ದೆ ನೇಚರು ವೆದರ್ ಎಲ್ಲ ಚೆನ್ನಾಗಿತ್ತು ಹೋಗ್ಬೇಕಾದ್ರೆ. ಅಂಡ್ ಹೋಗಿ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಟೈಮ್ ಅಂದರೆ ಆಗಿತ್ತು, 1:10 ಆಗಿತ್ತು ಅನಿಸುತ್ತೆ. ನೀವು ರೌಡಿನಾ? ಗುಡ್ ಬೈ ಎಲ್ಲ ಮನೇನ ರೌಡಿ ಅಂತ ಬಿಟ್ರಲ್ಲ ಇವರು ಅಂತ. ಬಾಯ್ 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 ಬಾಯ್. ನಾನು ಬಾಯ್ ಹೇಳ್ಬೇಕಾ? ಬಾಯ್. ಪಾಪು ನೀನು ಇಲ್ಲೇ ಯಾವ್ದಾರು ಮನೆ ಕೆಲ್ಸ ಹೋಗ್ತೀನಿ, ಇಳಿತೀಯಾ? ನೀನು ಬೇಡ ಹೋಗು. ನೀನು ಬೇಡ ಹೇಳಿ, ಇಲ್ಲ ಯಾರ್ದಾರ ಮನೆಗೆ ಇಳಿಸಿ ಹೋಗ್ತೀನಿ ನಿನ್ನ. ಇಳಿಸ್ಲಾ? ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ಅಷ್ಟೆಲ್ಲ ಏನು ಜನ ಇರಲ್ಲ ಬಿಡು ಅಂತ ಅಂದ್ಕೊಂಡ್ವಿ. ಹೋಗಿ ನೋಡಿದ್ರೆ ಎಷ್ಟು ವೆಹಿಕಲ್ಸ್ ಇದ್ವು, ಎಷ್ಟು ಜನ ಬಂದಿದ್ರು ಅಂದರೆ ಅಷ್ಟು ಜನ ಬಂದಿದ್ದರು. ಒಂದು ಟೋಕನ್ ಇಲ್ಲ, ಖಾಲಿಯಾಗಿದೆ, 200 ಟೋಕನ್ ಅಷ್ಟೇ ಕೊಡೋದು ಅಂತಂದರೆ ಆ ಟೋಕನ್ಗೂ ಅಮೌಂಟ್ ತೊಗೊಳ್ತಾರೆ. 200-250 ತೊಗೊಂಡ್ರು. ಬಟ್ ಟೋಕನ್ ಇಲ್ಲ ಅಂತ ಹೇಳಿದ್ರು. 200 ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಕೇಳಿದ್ದಕ್ಕೆ ವೆಯ್ಟ್ ಮಾಡಿ ನೋಡೋಣ ಅಂದರು. ನಮಗೆ ಆ ಜನ ನೋಡಿ ಅವ್ರು ಟೋಕನ್ ಇಲ್ಲ ಅಂದಿದ್ದು ನೋಡಿ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ, ಹಂಗೆ ದೇವ್ರ ದರ್ಶನ ಮಾಡಿಕೊಂಡು. ಬಟ್ ಆಮೇಲೆ ನಮ್ಮ ಅಪ್ಪಾಜಿದು ಅಷ್ಟು ದೂರದಿಂದ ಬಂದಿದ್ದೀವಿ, ಸೊ ನೋಡೋಣ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಕೊಡ್ತೀವಿ ಅಂದ್ರಲ್ಲ ಅಂತ ವೆಯ್ಟ್ ಮಾಡಿಸಿದ್ರು. ವೆಯ್ಟ್ ಮಾಡಿಸಿದ್ಮೇಲೆ ನಮಗೆ ಕೊಟ್ಟಿದ್ದು ಟೋಕನ್ ನಂಬರ್ ಎಷ್ಟು ಗೊತ್ತಾ? 191-192 ಏನೋ ಇತ್ತು. ಆ್ಯಂಡ್ ನಮಗಿಂತ ಸ್ವಲ್ಪ ಮುಂಚೆ ಬಂದಿದ್ದರು ಅವು ಅಷ್ಟೇ, ಇಲ್ಲ ಟೋಕನ್ ಖಾಲಿಯಾಗಿದ್ದಾವೆ ಅಂತೇಳಿ ವೆಯ್ಟ್ ಮಾಡಿಸಿ ನಮಗಿಂತ ಸ್ವಲ್ಪ ಮುಂಚೆ ಬಂದಿದ್ರಲ್ಲ, ಸೊ ಅವರಿಗೆ 180 ಕೊಟ್ಟಿದ್ದಾರೆ. 183 ಈ ಥರ ಏನೋ. ಇಲ್ಲಿ ಕೂತಿದ್ದಾರಲ್ಲ ಪಾಪ ಇವ್ರ ಅಪ್ಪ ಮಗಳು, ಇವ್ರಿಗೇನೆ ಕೊಟ್ಟಿರೋದು. ಬಟ್ ಓಕೆ, ಆ ಥರ ಯಾಕೆ ಸುಳ್ಳು ಹೇಳಿದ್ರು ಏನು ಒಂದು ಅರ್ಥ ಆಗಲಿಲ್ಲ. ಲೈಕ್ ಸೋಲ್ಡ್ ಔಟ್ ಆಗಲಿ ಅಂತ ನಾವು ವೆಯ್ಟ್ ಮಾಡಿದ್ರೆ ಕೊಡಬೇಕು ಅಂತ ಒಂದು ಅರ್ಥ ಆಗಲಿಲ್ಲ. ಬಟ್ ಇಡೀ ದಿನ ಕಾದ್ವಿ. ಓಕೆ, ನಂಗೆ ಅಲ್ಲಿ ದೇವ್ರನ್ನ ಹೊತ್ಕೊಂಡ್ಬಿಟ್ಟು ಅದು ದೇವ್ರ ಮೇಲೆ ಬರೀತಾರಲ್ಲ, ಲಾಸ್ಟಲ್ಲಿ ವೀಡಿಯೋ ಆ್ಯಡ್ ಮಾಡ್ತೀನಿ. ಆದರೆ ನಾನು ಒಳಗೆ ವೀಡಿಯೋ ಮಾಡಿದ್ದೀನಲ್ಲ, ನಂಗೆ ನೆನಪಾಗ್ತಾಯಿಲ್ಲ. ಬಟ್ ಇಡೀ ದಿನ ನನ್ನ ಮಗನ ಹಿಡ್ದಿದ್ದು ಸಾಕಾಗಿ ಹೋಗ್ಬಿಡ್ತು. ಆ್ಯಂಡ್ ನನಗೆ ದೇವ್ರ ಮೇಲೆ ನಂಬಿಕೆ ಬಂತು, ಬಟ್ ಅಲ್ಲಿರೋರ ಮೇಲೇ ನನಗೆ ಅಷ್ಟು ನಂಬಿಕೆ ಬರಲಿಲ್ಲ. ಬಿಕಾಸ್ ಅವರು ತುಂಬ ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ನಿಸ್ತು. ಅಬ್ಸರ್ವ್ ಮಾಡಿ ತುಂಬ ಹೊತ್ತು ಕಾದರೆ, ಆಮೇಲೆ ತುಂಬ ಜನ ಇದ್ದು ಅವರು ತುಂಬ ಹೊತ್ತು ಕಾಯ್ತಾ ಇದ್ದಾರೆ, ಅವರು ಹಾವಭಾವ ನೋಡಿ ಹೇಳ್ತಾರೆ ಅಂತ ಅನ್ನಿಸ್ತು. ಬಟ್ ಗೊತ್ತಿಲ್ಲ ಏನೋ ನಿಜನೋ ಸುಳ್ಳು, ನನಗೆ ಎರಡರಲ್ಲೂ ಇದಿಲ್ಲ. ನೋಡಿ ಕೊನೆಗೆ ಕಾದು ಸಾಕಾಗಿ ಹೋಗ್ಬಿಟ್ಟಿತ್ತು. ಅಲ್ಲೇ ಚಾಟ್ ಕುದು ಕೊಡ್ತಾರೆ, ಮಾಡ್ಕೊಂಡ್ವಿ. ಕೊನೆಗೆ ಬೇಕಿದ್ರೆ ಉಳ್ಕೊಳ್ಳಿ ಅಂದರೆ ಟೋಕನ್ ಕೊಡೋಕ್ಕಿಂತ ಮುಂಚೆ ಉಳ್ಕೊಳ್ಳಿ, ನೈಟ್ ಉಳ್ಕೊಳ್ಳೋ ವ್ಯವಸ್ಥೆ ಇದೆ, ಮಾರ್ನಿಂಗ್ ಬೇಗನೆ ಇದಾಗುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ ನಾವು ಮತ್ತೆ ಪದೇ ಕೇಳಿದ್ದಕ್ಕೆ ಕೊಟ್ಟರು ಟೋಕನ್ನು. ಚಿನ್ನಮ್ಮ ಅಲ್ಲಿ ಪೂಜೆ ಮಾಡುವಾಗ ಬಡಿತಾ ಇದ್ರು, ಅದಕ್ಕೆ ಹಂಗೆ ಕುಣಿತಾ ಇರೋದು.
ಅಲ್ಲಿ ತುಂಬ ಚಿಕ್ಕ ಮಕ್ಕಳು ಬಂದಿದ್ರು, ಬೇರೆ ಫ್ಯಾಮಿಲಿ ಬೇರೆ ಊರುಗಳಿಂದ ಎಲ್ಲ ಬಂದಿದ್ರು. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಾಗ ಇನ್ನೂ ಸ್ವಲ್ಪ ಹೊತ್ತು ತರಲೆ ಅಕ್ಕ ಡ್ಯಾನ್ಸ್ ಮಾಡ್ತಾಳೆ ನೋಡು. ಒತ್ತ ಕೊಡ್ತೀನಿ ಬೈಲಿ ಪಾಪು. ಇಡಿ ಕೈ ಆ ಕಡೆ ಕೈ. ನಡಿ ಬಾ. ಆ್ಯಂಡ್ ಸ್ವಲ್ಪ ಜನನೇ ಅದೇ ಮುಗಿಸ್ಕೊಂಡು ಹೋಗ್ತಾಯಿದ್ರು. ನಡುವೆ ಊಟ ಕೊಟ್ಟಿದ್ರು. ಆ್ಯಂಡ್ ಊಟದ ಬ್ರೇಕು, ಟೀ ಬ್ರೇಕ್ ತಗೊಳ್ಳೋರು ಅವರು ಪೂಜಾರಿಗಳು ಒಳಗಿದ್ದಾಗ. ಏನೂ ಮಾಡೋಂಗಿಲ್ಲ ಹಂಗಂತ ಪಾಪ ಅವರು ಟೀ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಮಾಡೋಕ್ಕೂ ಆಗಲ್ಲ ಆಯಿತಾ. ಆ್ಯಂಡ್ ಹೋಗಿದ್ದು ವರ್ತ್ ಆಯ್ತಾ ಇಲ್ಲ ಅಂತಂದರೆ ಅದು ಪರ್ಸ್ನಲ್ ಅಂತೇನಲ್ಲ ಹೇಳ್ಬೋದು. ಏನಾಯ್ತಂದರೆ ದೇವರೇ ಬರ್ತೀನಿ ಅಂತ ಅಂತು ಮನೆಗೆ, ಅಂದರೆ ಮನೆಗೆ ಕರೆಸ್ಕೊಡ್ರಿ ಅಂತ. ಬಟ್ ಹೆವಿ ದುಡ್ಡು ಹೇಳಿದ್ರು ಅವರು. ಸೊ ಏನು ನಾವೇ ನಮ್ಮ ವೆಹಿಕಲಲ್ಲಿ ಇದು ಮಾಡ್ಬೋದಾ, ಅರೇಂಜ್ ಮಾಡ್ಬೋದಾ ಅಂತೆಲ್ಲ ಕೇಳಿದ್ವಿ. ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅದ್ರ ಬದಲು ನಾವು ಪೂಜೆ ಮಾಡ್ತೀವಿ ಮನೇಲಿ ಸಾಕು ಅಂತೇಳಿ ಬಂದಿದ್ದಾಯಿತು. ಮುಂಚೆನೇ ಹೇಳ್ಬಿಟ್ಟೆ ಏನು ಹೇಳಿದ್ರು ಅಂತ. ಓಕೆ ಫೈನ್. ಬಟ್ ಈ ನನ್ನ ಮಗ ಅಂತೂ ಓಡಿದ್ದು ಸಂಜೆ ಅಷ್ಟರಲ್ಲಿ ಹೆಂಗಾಗ್ಬಿಟ್ಟಿದ್ದೀವಿ ನೋಡಿ. ಸಾಕಾಗಿ ಹೋಗ್ಬಿಟ್ಟಿತ್ತು ವೆಯ್ಟ್ ಮಾಡಿ ಕೂತು ಸುಮ್ಮನೆ. ಅಪ್ಪ, ನೀವು ಇಂಥ ಕಡೆ ಎಲ್ಲ ಬರೋದಿದ್ರೆ ಬೇಗ ಹೋಗ್ಬೇಕಾಗುತ್ತೆ. ನಮ್ಮಪ್ಪ ಇಲ್ಲ ಬಿಡು, ಆಯ್ತು. ನೀನೇ ಬೇಕು ಅಂತ ಮಾಡ್ಕೊಂಡಿದ್ದು. ಇಲ್ಲಪ್ಪ, ನಮ್ಮಪ್ಪ. ವಿಡಿಯೋ ಫುಲ್ ಬರೀ ಇನ್ಸ್ಟಾಗ್ರಾಮ್ ದೇವಸ್ಥಾನ ಅಂತಲೇ ಹೇಳ್ತಿದ್ದೀನಲ್ಲ. ಇದು ಏಳ್ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಆ್ಯಂಡ್ ಗಂಗೆ ಮಾಳಮ್ಮ ದೇವಸ್ಥಾನ ಅಂತ ಇದೆ. ಅದು ಹೆಣ್ಣು ದೇವ್ರದ್ದು ಇಟ್ಕೊಂಡ್ಬಿಟ್ಟೆ ಬರೋದು. ಈಗ ನೋಡಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಅದು ಊರು ಪ್ಲೇಸ್ ಬಂದುಬಿಟ್ಟು ತಗಡೂರು ಅಂತೇಳಿ, ಮೇ ಬಿ ಮಂಡ್ಯ ಡಿಸ್ಟಿಕ್. ಹಾಸನ ಆದಮೇಲೆ ಹೋಗಿದ್ದು ಮಂಡ್ಯ ಡಿಸ್ಟಿಕ್ಕು. ಇಲ್ಲಾಂದರೂ ಪೂಜೆ ಎಲ್ಲ ಹಿಡಿಯೋಕ್ಕೆ ಟೈಮ್ ಆಗುತ್ತೆ. ಬಂದು ರೆಡಿ ಮಾಡಿ ಪೂಜೆ ಮಾಡಿ ಅದ ನಂತರ ಅಮ್ಮನ ಎತ್ತುತ್ತಾರೆ. ಅಮ್ಮನವ್ರು ಎಷ್ಟು ದಿನಗಳೇನಾಗುತ್ತೆ ಏನು ಅಂತ ಬರೀತಾರೆ. ಏನು ಗೊತ್ತಾ ಗೈಸ್, 4 ಸಮಸ್ಯೆ ಇದೆ ನಿಮಗೆ ಅಂತ ಅಂದರು. ಅಂದರೆ ಲೈಕ್ ದೇವ್ರ 4 ಬರೀತು. ಸೊ 4 ಸಮಸ್ಯೆ ಇದೆ ಅಂತಂದರು. ನಮ್ಮಪ್ಪ ಇಲ್ಲ ನನಗೆ 5 ಸಮಸ್ಯೆ ಇದೆ ಅಂತಂದರು. ತಮಾಷೆ ಎಲ್ಲ ಗೈಸ್, ನಿಜವಾಗ್ಲೂ ಅಲ್ಲಿ ನಡೆದಿದ್ದು ಹೀಗೇ. ಆ್ಯಂಡ್ ಆಮೇಲೆ ಪಕ್ಕದಲ್ಲಿ ದೇವರೇ ಮನೆಗೆ ಬರ್ತೀನಿ ಸಮಸ್ಯೆ ಇದು ಮಾಡೋಕ್ಕೆ ಅಂತಂದರು. ಸೊ ಪಕ್ಕದಲ್ಲಿ ಕೇಳ್ರಿ ಅಂತಂದರು. ಸೊ ಅಲ್ಲಿ ಪಕ್ಕದಲ್ಲಿ ಹೋಗಿ ವಿಚಾರಿಸಿದ್ದಕ್ಕೆ ಅವ್ರ ಮೊಬೈಲಲ್ಲಿ ಇದೆಲ್ಲ ತೋರಿಸ್ಬಿಟ್ಟು ಈ ಥರ ಪೂಜೆ ಮಾಡ್ತಾರೆ, ಆಮೇಲೆ ಯಾವಾಗ ಮುಗಿಯುತ್ತೆ ಸಮಸ್ಯೆ ಏನು ಅಂತ ದೇವ್ರು ಬರೆಯುತ್ತೆ ಅಂದರು. ಸರ್, ದೇವರಿಗೆ ಅಲ್ಲೇ ಬರೆಯೋ ಶಕ್ತಿ ಇದ್ದಾಗ ಮತ್ತೆ ನಮ್ಮನೆಗೆ ಬಂದು ಬರೀಬೇಕು, ಏನೋ ಗೊತ್ತಿಲ್ಲ ಗೈಸ್, ಇದನ್ನು ಹೆಂಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದಾದಮೇಲೆ ಸ್ವಲ್ಪ ಒಂದು 50-60 ಸಾವಿರ ಖರ್ಚಾಗುತ್ತೆ ಅಂತಂದರು. ಸೊ ನಾವು ಅಷ್ಟು ಇಲ್ವಲ್ಲ. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಆಗಲ್ಲ. ದೇವ್ರನ್ನೇ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿಸೋಷ್ಟು ಶಕ್ತಿ ಸದ್ಯದಲ್ಲಿಲ್ಲ ಅಂತ ಹೇಳಿ ಮುಂದೆ ಒಂದಿನ ದೇವರೇ ಕೊಟ್ಟಾಗ ನೋಡಿದ್ರಾಯ್ತು ಅಂದ್ಕೊಂಡ್ವಿ. ಸೊ ಅದಕ್ಕೆ ಪಕ್ಕದಲ್ಲಿ ಭೂತ್ರ ಇದೆ, ಅಲ್ಲಿ ಹೋಗ್ಬಿಟ್ಟು ಇದು ಮಾಡಿ ಅಂತಂದರು. ತಡೆ ಹೊಡಿಯೋಕೆ ಹೇಳಿ ಅಂತ ಏನೋ ಅಂತಂದರು. ಓಕೆ ಗೈಸ್, ಅಂದರೆ ತಡೆ ಹೊಡಿಯೋಕೆ ಹೇಳಿ ಅಂದರು. ಅಲ್ಲಿ ಬಂದ್ವಿ, ಅಲ್ಲೂ ಟೋಕನ್ 200 ರೂಪಾಯಿ ಅಂದರು. ಓಕೆ ಅಂತಂದು ಕೊಟ್ಬಿಟ್ವಿ. ದುಡ್ಡಿಂದಂತಲ್ಲ, ಬಟ್ ಒಂದು ಕಡೆ ತೊಗೊಂಡ್ಬಿಟ್ರೆ ಚೆನ್ನಾಗಿ ಅಲ್ವಾ. ಈಗ ಹೆಂಗೆ ಅನಿಸುತ್ತೆ ಅಂದರೆ, ಹೌದಪ್ಪ ಇದು ಬಿಸ್ನೆಸ್ ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಇವ್ರು ಆ ಕಡೆನೂ ಹಿಂಗೆ ಮಾಡಿ ಅಲ್ಲಿಂದ ಮತ್ತೆ ಪಕ್ಕದಲ್ಲಿ ಕಳಿಸಿ ಅಲ್ಲಿ ತೊಗೊಂಡು ಇದು ಮಾಡಿ ಅಂತೆಲ್ಲ ಅಂದಿದ್ದು. ಬ್ರೋ, ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ. ನಮ್ಮಪ್ಪ ಬಿಡ್ತಾ ಇಲ್ಲ ಬ್ರೋ. ಏನಮ್ಮ ಆಯ್ತು. ನಿನ್ನ ಧಾರಾವಾಹಿ ಯಾವ್ದು ನೋಡ್ತಿ ಮಗನೇ? ಹೇಳ್ತೀನಿ ನಿನ್ನ ಆಸೆ. ನಿನ್ನ ಧಾರಾವಾಹಿ ಯಾವ್ದು ನೋಡ್ತಿ ಮಗರಿ? ಹೇಳು. ನಿನ್ನ ಆಸೆ, ನಿನ್ನ ಫೇವ್ರೆಟ್ ಧಾರಾವಾಹಿ ಅದು? ಯಾವ ಧಾರಾವಾಹಿ? ಗೈಸ್, ಪರ್ಸ್ನಲಿ ಓವರಾಲ್ ಆಗಿ ಏನು ವಿಷಯ ಅಂತಂದರೆ,
ನನಗೆ ಪರ್ಸ್ನಲಿ ಈ ಥರ ಹಿಂಗೆ ಕೇಳೋದೆಲ್ಲ ಇಷ್ಟ ಆಗಲ್ಲ. ದೇವ್ರ ಹತ್ರ ಹೋಗಿ ಅದು ಇದು ಅಂತೇಳಿ ಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗೋದು ಇಷ್ಟ. ಸೊ ಯಾವ್ದಾದ್ರು ದೇವಸ್ಥಾನಗಳಿಗೆ ಅಥವಾ ಹೊರಗೆಲ್ಲರೂ ಹೋಗಿದ್ರೆ ವರ್ತ್ ಆಗ್ತೈತೇನೋ ಅನ್ನಿಸ್ತು. ಅಂದರೆ ಈಗಲೂ ಏನು ಪ್ರಾಬ್ಲಮ್ ಆಗಿಲ್ಲ. ಲೈಕ್ ಅಲ್ಲೇ ದೇವ್ರು ನೋಡ್ಕೊಂಡು ಬಂದಿದ್ರೆ ಆಗ್ತಿತ್ತು, ಅಥವಾ ಸುತ್ತಮುತ್ತ ಪ್ಲೇಸ್ ನೋಡ್ಕೊಂಡು ರಿಟರ್ನ್ ಬಂದಿದ್ರೆ ಆಗ್ತಿತ್ತು ಅಂತ ಅನ್ನಿಸ್ತು. ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಬಟ್ ಕೆಲವರಿಗೆ ಇಲ್ಲ, ನಂಬಿದ್ರೆ ಯಾವ್ದಾದ್ರು ಒಂದು ದೇವ್ರು ನಂಬಿ ಗೈಸ್, ಅಷ್ಟೇ ಹೇಳೋದು. ಲೈಕ್ ನಂಬೋದು ಅಂದರೆ ಈ ಥರ ಕೇಳ್ತಾರಲ್ಲ ಆ ಥರ ದೇವ್ರನ್ನ ಯಾವ್ದಾದ್ರು ಒಂದು ದೇವ್ರು ನಂಬಿ. ಯಪ್ಪ ಟಯರ್ಡ್ ಆಗಿಬಿಟ್ಟು ಬಂದ್ವಿ. ನಾವೇನೋ ಗಾಡೀಲಿ ಮಲಗ್ತೀವಿ ಗೈಸ್, ಒಂದು ಸ್ವಲ್ಪ ಹೊತ್ತು ರೆಸ್ಟರ್ ಆಗುತ್ತೆ. ನಾನು ಪಾಪು ಕರ್ಕೊಂಡು ಹೋದ್ರೆ ಮಾತ್ರ ಮಲಗಲ್ಲ, ಅವ್ನು ಮಲಗಿಸ್ಕೊಂಡಿರ್ತೀನಿ ತೊಡೆ ಮೇಲೆ. ಬಟ್ ನನ್ನ ಗಂಡ ಮಾತ್ರ ಯಾರು ಮಲಗಲಿ ಬಿಡಲಿ ಅವ್ರು ಮಾತ್ರ ಗಾಡಿ ಓಡಿಸ್ಲೇಬೇಕು. ಯಾರು ಮಲಗಲಿ ಬಿಡಲಿ ಅವ್ರು ಮಾತ್ರ ಡ್ರೈವ್ ಮಾಡಬೇಕು. ಎಲ್ಲಿ ಹೋದ್ರೂ ಅಲ್ಲೂ ಆ್ಯಕ್ಟಿವ್ ಆಗಿರಬೇಕು. ಅಲ್ಲಿಂದ ಬಂದು ಇಲ್ಲೂ ಗಾಡಿ